ನಿಮಗ್ ಗೊತ್ತಾ, ರೇಡಿಯೋ ಆಕ್ಟಿವ್ ಕೇಳೋದ್ರಿಂದ ಎಷ್ಟೆಲ್ಲ ಪ್ರಯೋಜನ ಇದೆ. ಖಂಡಿತ. ನಮ್ಮ ಪರಿಸರದ ಬಗ್ಗೆ ಕಾರ್ಯಕ್ರಮ ಇದೆ, ಶಿಕ್ಷಣ, ಆರೋಗ್ಯ. ಅಂದ್ರೆ ಕೇಳ್ತಾ ಕೇಳ್ತಾ ಕಲಿಬಹುದು, ಕಲಿತದ್ದನ್ನ ಪ್ರಯೋಗಿಸಬಹುದು, ಪ್ರಯೋಗಿಸಿ ಪ್ರಯೋಜನ ಹೊಂದಬಹುದು. ರೇಡಿಯೋ ಆಕ್ಟಿವ್ ಇದು ಸಮುದಾಯ ಬಾನುಲಿ. ಹೌದು, ಪರಿವಾರ, ಪರಿಸರ ಅಷ್ಟೇ ಯಾಕೆ, ಇಡೀ ಪ್ರಪಂಚದಲ್ಲಿಯೇ ಐಕ್ಯತೆ, ಭ್ರಾತೃತ್ವ, ಸಹಬಾಳ್ವೆ ಇವುಗಳನ್ನು ಕುರಿತು ವಿಚಾರವಂತ ಕಾರ್ಯಕ್ರಮಗಳ ವಾಹಿನಿ ಅಂದ್ರೆ ರೇಡಿಯೋ ಆಕ್ಟಿವ್. 90.4 ತರಂಗಾಂತರದಲ್ಲಿ ಕೇಳಿ ತಿಳಿಯೋಣ, ತಿಳಿದು ಬೆಳೆಯೋಣ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ಅನುಭವ ಬದುಕಿನ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ವಯೋಸಹಜ ಮುಪ್ಪಿಗೊಂದು ಸವೆಸ ಬಂದ ಹಾದಿಯ ನೆನಪಿಗೊಂದು ದೇಹವೆಂಬ ನರನಾಡಿ ಎಲುಬುಗಳ ಮತ್ತಕ್ಕೊಂದು ಎದೆಯ ಒಳಗೆ ಅರಿವಿಗೊಂದು ಜೀವ ನೀಡುವ ಚೈತನ್ಯ ಜ್ಞಾನ ವಿಜ್ಞಾನದ ಬೆಳಕು. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ದೇವಿಗೆ ಅನುಭವ. ನಿಮ್ಮಂತ ರಂಗದ ಕದ ತೆಗೆದು ಬನ್ನಿ, ಮುಪ್ಪಿನ ಬದುಕಿಗೆ ಚೈತನ್ಯ ತುಂಬುವ. ಮುಪ್ಪಿನ ಆರೋಗ್ಯ ಆರೈಕೆ ವಿಜ್ಞಾನ ದೇವಿಗೆ ಅನುಭವ, ನಿಮ್ಮಿ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ 90.4 ಕಂಪನಾಂಕಗಳ ಸಿಆರ್ ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ. ಆನ್ ಇನಿಷಿಯೇಟಿವ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಮೀಡಿಯಾ ಸ್ಟಡೀಸ್, ಜೈನ್ ಡೀಮ್ ಟು ಬಿ ಯೂನಿವರ್ಸಿಟಿ. ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ. ಇವತ್ತಿನ ಅನುಭವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಆಧಾರದ ಸ್ವಾಗತ. ಕೆಳಗರೆ ಅನುಭವ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಪ್ರಸಾರ ಮತ್ತು ಅಳಗಪ್ಪ ವಿಶ್ವವಿದ್ಯಾನಿಲಯ ಹಾಗೂ ಪ್ರಾಜೆಕ್ಟ್ ಈಸ್ ಕನ್ಸೀವ್ಡ್ ಬೈ ಡಾಕ್ಟರ್ ಶ್ರೀಧರ್, ಮೆಂಟೆಡ್ ಬೈ ಸಾಯಿ ಸುಧಾ. ಕೆಳಗರೆ ಹಾಗಾದರೆ ಇವತ್ತಿನ ಅನುಭವ ಕಾರ್ಯಕ್ರಮದಲ್ಲಿ ಯಾವ ವಿಷಯದ ಬಗ್ಗೆ ಮಾತನಾಡ್ತಿದ್ದೀರಿ ಅಂತ ತಾವೆಲ್ಲ ಕುತೂಹಲದಿಂದ ಕಾಯ್ತಾ ಇದ್ದೀರಿ ಅಂತ ನನಗೆ ಗೊತ್ತು. ಕೆಳಗರೆ ನಮ್ಮ ಜೊತೆ ಇವತ್ತಿದ್ದಾರೆ ಡಾಕ್ಟರ್ ಆನಂದ್ ಪಿ ಅಂಬಲಿಯವರು. ಖಂಡಿತ ಇವತ್ತು ಒಂದು ವಿಶೇಷ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ನಮ್ಮ ಹಿರಿಯರ ಆರೋಗ್ಯದ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಅಂದರೆ ಜೀರಿಯಾಟ್ರಿಕ್ ಕೇರ್, ನಮ್ಮ ಹಿರಿಯರಿಗೆ ಸಂಬಂಧಪಟ್ಟ ಹಾಗೆ ಹಿರಿಯರಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಕಾಯಿಲೆಗಳ ಬಗ್ಗೆ ನಾವು ಇವತ್ತು ಮಾತನಾಡ್ತಾ ಇದ್ದೀವಿ. ಬನ್ನಿ ಹಾಗಾದರೆ ಈ ಜೀರಿಯಾಟ್ರಿಕ್ ಕೇರ್ ಬಗ್ಗೆ ನಮ್ಮ ಹಿರಿಯರಿಗೆ ಸಾಕಷ್ಟು ಪ್ರಶ್ನೆಗಳಿದೆ ಅಂತಲೇ ಹೇಳಬಹುದು. ನಮ್ಮ ಜೊತೆ ಡಾಕ್ಟರ್ ಆನಂದ್ ಅವರಿದ್ದಾರೆ. ಬನ್ನಿ ಅವ್ರನ್ನ ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಏನೆಲ್ಲ ಪ್ರಶ್ನೆಗಳನ್ನ ಹಿರಿಯರು ಕೇಳ್ತಾ ಇದ್ದಾರೆ ಹಾಗೂ ಅವರಿಗೆ ಏನೆಲ್ಲ ಉತ್ತರಗಳನ್ನ ಡಾಕ್ಟರ್ ಆನಂದ್ ಕೊಡ್ತಾ ಇದ್ದಾರೆ ಅಂತ ಕೇಳಿ ಬರೋಣ. ಇವಾಗ ಬೆಳಗ್ಗೆ ತಿಂಡಿ ವಿಚಾರ ಬಂದಾಗ ನೀವ್ ಹೇಳಿದ್ರಿ ಅವ್ರು 8 ರಿಂದ 9 ಗಂಟೆ ಬ್ರೇಕ್ಫಾಸ್ಟ್ ಮಾಡ್ಬೇಕು ಅಂತ. ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಅವ್ರು ಬಂದು ಶೀಸ್ ಅರೌಂಡ್ 60+. ಸೊ ಅವ್ರು ಯೂಶುವಲ್ ಆಗಿ 11 ವರೆಗೂ ಬ್ರೇಕ್ಫಾಸ್ಟ್ ಮಾಡಲ್ಲ. ಸೊ ಎಷ್ಟು ಹೇಳ, ಬಿಕಾಸ್ ಹರ್ ಬಾಡಿ ಇಸ್ ಅಡ್ಜಸ್ಟೆಡ್ ಟು ದಟ್ ರೋಟೀನ್, ಶಿ ಕಾಂಟ್ ಈಟ್ ಅರ್ಲಿ ಮಾರ್ನಿಂಗ್. ಸೊ ಇದು ಫ್ಯೂಚರ್ ಅಲ್ಲಿ ಏನೋ ಪ್ರಾಬ್ಲಮ್ ಬರಬಹುದಾ ಅಂತ ಒಂದು ಡೌಟ್ ಬಂತು. ಹೌದು, ಇದು ಒಳ್ಳೆ ಪ್ರಶ್ನೆ. ಆಸ್ ವಿ ಗ್ರೋ ಓಲ್ಡ್, ಕೆಲವೊಂದು ಸಿಸ್ಟಮ್ಸ್, ಅಟ್ ಲೀಸ್ಟ್ ಫುಡ್ ಸಿಸ್ಟಮ್ ಆಗ್ಲಿ ರೆಗ್ಯುಲರ್ಲಿ ಮಾಡ್ಕೋತಾ ಇದ್ರೆ ಒಳ್ಳೇದು. ಈಗ ವಿ ಕ್ಯಾನಾಟ್ ಫೋರ್ಸ್ ಹರ್. ಅವ್ರು ಕೆಲವೊಬ್ರು ಟಾಬು ಇರುತ್ತೆ, ಹೌದು ನಾನು ಪೂಜೆ ಮಾಡೋವರೆಗೆ ನಾನು ಊಟ ಮಾಡೋದಿಲ್ಲ, ನಾನು ಸ್ನಾನ ಮಾಡೋವರೆಗೂ ನಾನು ತಿನ್ನೋದಿಲ್ಲ,
ಅಂತ ಹಿಂಗೆ ಇರುತ್ತೆ. ನಾವು ಇವೆಲ್ಲ ಯಾವಾಗ ಹಿಂಗೆಲ್ಲ ಮಾಡ್ಬೇಡ ಅಂತೀವಿ ಅಂದ್ರೆ ಅವ್ರಿಗೆ ಸಕ್ಕರೆ ಕಾಯಿಲೆ ಇದ್ದಲ್ಲಿ, ರಕ್ತ ಒತ್ತಡ ಕಾಯಿಲೆ ಇದ್ದಲ್ಲಿ, ಯಾಕಂದ್ರೆ ಅವ್ರಿಗೆ ಬೆಳಗ್ಗೆ ಮಾತ್ರೆ ತಗೊಳ್ಳೋದಿರುತ್ತೆ. ಅಂತ ಟೈಮಲ್ಲಿ ನಾವು ಅವ್ರಿಗೆ ಹೇಳ್ತೀವಿ, ಇಂಥವು ಸ್ವಲ್ಪ ಜೀವನ ಶೈಲಿಯನ್ನು ಬದಲಾಯಿಸಿರಿ. ನೀವು 12 ಗಂಟೆಗೆ ನಾಷ್ಟ ಮಾಡಬೇಡಿ. ಇದು ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ದಿನಕ್ಕೆ ಮಾಡುವ 3 ಊಟ 2ಕ್ಕೆ ಸೀಮಿತ ಆಗ್ಬಿಡುತ್ತೆ. ಬ್ರೇಕ್ಫಾಸ್ಟ್ 12 ಗಂಟೆಗೆ ಆದ್ರೆ ಇನ್ನೊಂದು ಊಟ 4 ಗಂಟೆಗೆ ಮಾಡ್ತಾರೆ. ರಾತ್ರಿ ಏನೋ ಒಂದ್ ಸ್ವಲ್ಪ ಹಾಲು ಕುಡದೆ ಒಂದ್ ಫ್ರೂಟ್ ತಿಂದೆ ಮಲಗಿಬಿಡ್ತಾರೆ. ಇದರಿಂದ ಹಿರಿಯ ನಾಗರಿಕರಲ್ಲಿ ನ್ಯೂಟ್ರಿಷನಲ್ ಡಿಮಾಂಡ್ ಇದ್ರೂ ಅವ್ರ ಇಂಟೆಕ್ ಕಡಿಮೆ ಆಗ್ಬಿಡುತ್ತೆ. ಬಾಡಿಯಲ್ಲಿ ಅದ್ರ ನ್ಯೂಟ್ರಿಷನಲ್ ಡಿಮಾಂಡ್ಸ್ ಮೀಟ್ ಆಗೋದಿಲ್ಲ. ಅದರಿಂದ ಅವರಲ್ಲಿ ಮಸಲ್ಸ್ ಮಾಸ್ ಕಡಿಮೆ ಆಗೋದು, ಆಮೇಲೆ ಸ್ಟ್ರೆಂತ್, ಅವ್ರು ಹೇಳ್ತಿರ್ತಾರೆ ನನಗೆ ತುಂಬಾ ವೀಕ್ನೆಸ್ ಬರ್ತಾ ಇದೆ, ಅಥವಾ ಹಿಮೋಗ್ಲೋಬಿನ್ ಕಡಿಮೆ ಆಗೋದು, ಮಲಬದ್ಧತೆ ಆಗೋದು, ಇವೆಲ್ಲ ಆಗೋ ಚಾನ್ಸಸ್ ಇರ್ತವೆ. ಅದಕ್ಕೆ ಅವರಿಗೆ ಈಗ 11 ಗಂಟೆಗೂ ಅವ್ರು ಟಿಫಿನ್ ಮಾಡಿ ಬಟ್ ಹೊಟ್ಟೆ ತುಂಬಾ ಮಾಡ್ತಾ ಇದ್ದಾರೆ, ಒಳ್ಳೇದು, ದಟ್ ಈಸ್ ಗುಡ್ ಥಿಂಗ್. ಬಟ್ ಇಫ್ ದೇ ಆರ್ ಹ್ಯಾವಿಂಗ್ ಡಿಸೀಸಸ್, ಅವ್ರಿಗೆ ಏನಾದ್ರು ಕಾಯಿಲೆಗಳಿದ್ರೆ ಅವರು ಸ್ವಲ್ಪ ಆದ್ರೂ ಜೀವನ ಶೈಲಿ ಬದಲಾವಣೆ ಮಾಡಬೇಕು. ಇದು ಬಹಳ ಹಿರಿಯ ನಾಗರಿಕರಲ್ಲಿ ಕಾಮನ್ ವಿಷಯ. ನಾವು ಎಷ್ಟೋ ಸಲ ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತಾ ಇರ್ತೀವಿ. ಕೆಲವೊಬ್ರು ಕೇಳ್ತಾರೆ, ಕೆಲವೊಬ್ರು ಕೇಳೋದಿಲ್ಲ. ಇಟ್ ಈಸ್ ಅಗೇನ್ ಇದರದ ಆರೋಗ್ಯ ಮೇಲೆ ಖಚಿತವಾಗಿ ಅದಕ್ಕೆ ಸ್ವಲ್ಪ ಆದ್ರೂ ಕೆಟ್ಟ ಪರಿಣಾಮ ಬೀಳೋದೆ. ಸರ್, ಈಗ ವಯಸ್ಸಾದವರು ಸಾಮಾನ್ಯವಾಗಿ ಹುಷಾರ್ ತಪ್ಪಿದ್ರೆ, ಈಗ ಒಂದು ಚಿಕ್ಕ ಪುಟ್ಟ ಒಂದು ಕೋಲ್ಡ್ ಕಾಫು ಆದಾಗ ಮನೆಯಲ್ಲಿರುವಂತಹ ಮನೆ ಔಷಧಿಗಳನ್ನ ಕೊಡಬಹುದಾ? ಮನೆ ಔಷಧಿ ಯೂಶಲಿ ಬಂದವರೆಲ್ಲ ಟ್ರೈ ಮಾಡೇ ಬಂದಿರ್ತಾರೆ. ಈಗ ನಮ್ಮ ಆಸ್ಪತ್ರೆಗೆ ಬರೋರು 3 ದಿನ 4 ದಿನ ಶೀತ, ಜ್ವರ ಬಂದು ಮನೆಯಲ್ಲಿ ಫಸ್ಟ್ 2 ಡೇಸ್ ಮನೆಯಲ್ಲಿನೇ ಟ್ರೀಟ್ಮೆಂಟ್ ತಗೊಂಡಿರ್ತಾರೆ. 3ನೇ ದಿನ ಅವ್ರ ನೇಬರ್ ಅಲ್ಲಿ ಅಕ್ಕಪಕ್ಕದಲ್ಲಿ ಯಾರಾದ್ರೂ ವೈದ್ಯರಲ್ಲಿ ಕಂಡು ಬರ್ತಾರೆ. 4ನೇ ದಿನ ನಮ್ ಕಡೆ ಬರ್ತಾರೆ. ಯೂಶಲಿ ದಟ್ ಹ್ಯಾಪನ್ಸ್. ಕೆಲವೊಬ್ಬರಿಗೆ ಮನೆ ಇದ್ದ ಔಷಧಿಯಿಂದ ಅವರಿಗೆ ಒಳ್ಳೇದಾಗುತ್ತೆ. ಸಿಂಪಲ್ ಶೀತ ನೆಗಡಿ ಇದ್ದಲ್ಲಿ ಸ್ಟೀಮ್ ಇನ್ಹಲೇಷನ್ ಅಂತೀವಲ್ಲ ನಾವು, ನೀವು ಸ್ಟೀಮ್ ಕೊಡ್ತಿರಲ್ಲ, ಅದು ಬಹಳ ಒಳ್ಳೇದು, ಸ್ಟೀಮ್ ಇಂದ ಒಳ್ಳೇದು. ಬಟ್ ಇನ್ಫೆಕ್ಷನ್ ಆದಲ್ಲಿ ಅವರಿಗೆ ಹೆಚ್ಚಿನ ಇದರಲ್ಲಿ ಜ್ವರ ಬಂತು, ಆಗ ಅವರು ವೈದ್ಯರನ್ನು ಕಾಣಬೇಕು. ಬರೇ ಶೀತ ಇದ್ದು ಜ್ವರ ಇಲ್ಲ ಅಂದ್ರೆ ಸ್ಟೀಮ್ ತಗೊಂಡ್ರೆ ಸಾಕು. ತುಂಬಾ ದಿನಾಲು 3 ಟೈಮ್ ಸ್ಟೀಮ್, ಹಾಟ್ ವಾಟರ್ ಸ್ಟೀಮ್, ಬಾಯ್ಲಿಂಗ್ ವಾಟರ್ ಸ್ಟೀಮ್ ತಗೊಂಡ್ರೆ ಸಾಕು, ಅವರಿಗೆ ಶೀತ ಅದು ಕಡಿಮೆ ಆಗುತ್ತೆ. ಆದರೆ ಅವರಿಗೆ ಜ್ವರ ಇದ್ದಲ್ಲಿ ಇನ್ಫೆಕ್ಷನ್ ಈಸ್ ಇಂಡಿಕೇಟೆಡ್ ಬೈ ಫೀವರ್. ಆಮೇಲೆ ಹಿರಿಯ ನಾಗರಿಕರಲ್ಲಿ ಯಾರಿಗಾದ್ರೂ ಜ್ವರ ಬಂದಿದೆ ಅಂದಪ್ಪ ಅಂತಂದ್ರೆ ಒಂದು ಒಳ್ಳೆ ಸೈನ್, ಅಂದ್ರೆ ಅವ್ರ ಬಾಡಿ ಫೈಟ್ ಮಾಡ್ತಾ ಇದೆ ಅಂತ. ಆವಾಗ ಅವರು ವೈದ್ಯರನ್ನು ಕಾಣಲೇಬೇಕು. ದೇ ಶುಡ್ ನಾಟ್ ಡಿಲೇ. ಯಾಕಂದ್ರೆ ನಾವು ಯಾವಾಗ ಹಿರಿಯ ನಾಗರಿಕರ ಪರಿಗಣಿಸ್ತೀವಿ 65-70 ವರ್ಷದಲ್ಲಿ, ನಮ್ಮಲ್ಲಿ ಬಾಡಿ ಟೆಂಪರೇಚರ್ ಸೆಟಪ್ ಕಡಿಮೆ ಆಗುತ್ತೆ. ಈಗ ನಮಗೆ ಟೆಂಪರೇಚರ್ 1 ಡಿಗ್ರಿ ಅಥವಾ 0.5 ಡಿಗ್ರಿ ಹೆಚ್ಚು ರೇಸ್ ಆದ್ರೂ ನಮ್ಗೆ ಗೊತ್ತಾಗುತ್ತೆ, ಕಣ್ಣು ಉರಿತಾ ಇದೆ, ಮೈಸೂರು ಸುಡ್ತಾ ಇದೆ ಅಂತ ಯಾರಾದ್ರೂ ಮುಟ್ಟಿದ್ರೆ ನಮ್ಗೆ ನಿಮ್ಗೆ ಜ್ವರ ಇದೆಯಲ್ಲ ಅಂತ ಹೇಳ್ತಾರೆ. ಅದು ಹಿರಿಯ ನಾಗರಿಕರಲ್ಲಿ ಆಗೋದಿಲ್ಲ. ಆ ಸಿಸ್ಟಮ್ ಅಲ್ಲಿ ಫಾಲ್ಟ್ ಇರುತ್ತೆ. ಅವರಿಗೆ 41-42 ಡಿಗ್ರಿ ಜ್ವರ ಬಂದಾಗೆ ಸ್ವಲ್ಪ ಏನೋ ಜ್ವರ ಬಂದಿದೆ ಅನಿಸುತ್ತೆ. ಅದಕ್ಕೆ ಹಿರಿಯ ನಾಗರಿಕರಲ್ಲಿ ಶೀತ ಆಗ್ಲಿ ಅಥವಾ ಮೈನರ್ ಇಲ್ನೆಸ್ ಆಗ್ಲಿ, ಅವರು ಇಫ್ ಈಸ್ ಹ್ಯಾಪಿ ವಿತ್ ದ ಟ್ರೀಟ್ಮೆಂಟ್, ಅವರಿಗೆ ಅದರಿಂದ ರಿಲೀಫ್ ಸಿಗ್ತಾ ಇತ್ತಂದ್ರೆ ಲೆಟ್ ದೆಮ್ ಟೇಕ್, ಬಟ್ ನಾಟ್ ಮೋರ್ ದೆನ್ 24 hours. ಇಷ್ಟರಲ್ಲಿ ಅವರಲ್ಲಿ ಜ್ವರ ಕಾಣಿಸ್ ಬಂತು, ಅಥವಾ ಅವರಿಗೆ ಚಕ್ಕರ್ ಬರ್ತಾ ಇದೆ, ಅಥವಾ ಅವರು ಊಟ ಮಾಡ್ತಾ ಇಲ್ಲ ಸರಿಯಾಗಿ, ಡಿಹೈಡ್ರೇಷನ್ ಆಗ್ತಾ ಇದೆ, ಆವಾಗ ನೀವು ರಿಸ್ಕ್ ತಗೊಳ್ಬಾರ್ದು. ಅವ್ರ ತಕ್ಷಣ ಅವರನ್ನು ವೈದ್ಯರನ್ನು ಕಾಣಬೇಕು. ಹಲೋ, ನಮಸ್ತೆ ಸರ್. ನಮ್ಮನೇಲಿ ನಮ್ಮ ಮಾವ ಅವ್ರಿಗೆ 86 ಏಜು. ಅವರು ತುಂಬಾ ವೆಯ್ಟ್ ಕೂಡ ಜಾಸ್ತಿ ಇದ್ದಾರೆ, 94 kgs ಇದ್ದಾರೆ. ಶುಗರ್ ಕೂಡ ಇದೆ ಅವ್ರಿಗೆ. ಬಟ್ ಅವ್ರಾದ್ರೆ ತಿನ್ನೋದು ಕಂಟ್ರೋಲ್ ಮಾಡಕ್ ಆಗಲ್ಲ ಅಂತಾರೆ, ಶುಗರ್ ಇರೋದ್ರಿಂದ. ಬಟ್ ತಿಂದಿದ ತಕ್ಷಣ ಮಲ್ಕೋತಾರೆ, ಜಾಸ್ತಿ ಮಲಗ್ತಾನೆ ಇರ್ತಾರೆ. ಆತರ ವೆಯ್ಟ್ ಇರೋವಾಗ ಅವ್ರಿಗೆ ಏನು ತೊಂದ್ರೆ ಆಗೋದಿಲ್ವಾ ಸರ್? ಆತರ ತಿಂದು ಮಲ್ಗಿ ಓಡಾಡ್ದಿರಾ ಇದ್ರೆ? ಬಹಳ ಒಂದು ಉತ್ತಮ ಪ್ರಶ್ನೆ. ತಿಂದು ಮಲಗುತ್ತಾರೆ, ಅದರಿಂದ ಮತ್ತೆ ವೇಟ್ ಹೆಚ್ಚಾಗ್ತಾ ಹೋಗ್ತಾರೆ. ಅವ್ರು ತಿಂದು ಓಡಾಡಿದರೆ ವೇಟ್ ಹೆಚ್ಚಾಗೋದಿಲ್ಲ. ಇದರ ಮೂಲ ಪ್ರಾಬ್ಲಮ್ ಏನಂದ್ರೆ, ತಿಂದು ಕೂಡ್ಲೆ ಅವರು ಮತ್ತೆ ಮಲಗ್ತಾರೆ, ಮತ್ತೆ ಹೇಳ್ತಾರೆ, ಮತ್ತೆ ತಿಂತಾರೆ, ಮತ್ತೆ ಮಲಗ್ತಾರೆ. ಹೀಗಾಯ್ತು ಕೂಡ್ಲೆ ನಮ್ಮ ಬಾಡಿಯಲ್ಲಿ ವೇಟ್ ಹೆಚ್ಚಾಕೋತೆ ಹೋಗುತ್ತೆ, ಹೊರತಾಗಿ ಅದು ಕಡಿಮೆ ಆಗೋದಿಲ್ಲ. ಆಮೇಲೆ ಕೇವಲ ಸಕ್ಕರೆ ಕಾಯಿಲೆಯಿಂದ ಅವರಿಗೆ ಒಬೆಸಿಟಿ ಇದೆ ಅಂತ ಏನು ಹೇಳಕ್ ಬರೋದಿಲ್ಲ. ಅವರಿಗೆ ಬೇರೆ ಯಾವ್ದಾದ್ರು ಕಾಯಿಲೆಯೂ ಕೂಡ ಇರ್ಬೋದು. ಅದನ್ನು ನಿಮ್ಮ ವೈದ್ಯರನ್ನು ಕಂಡು ತಪಾಸಣೆ ಮಾಡಿಸಿರಿ. ಥೈರಾಯ್ಡ್ ಸಮಸ್ಯೆ ಇದ್ದಲ್ಲಿ ಕೂಡ ವೇಟ್ ಹೆಚ್ಚಾಗುತ್ತೆ. ಆಮೇಲೆ ಅವರಿಗೆ ಇನ್ಆಕ್ಟಿವಿಟಿ
ಜೀವನ ಶೈಲಿಯಲ್ಲಿ ಕೇವಲ ಕುಂತಿದ್ದಲ್ಲಿ ಮಾತ್ರ ಅವ್ರಿಗೂ ಕೂಡ ವೇಟ್ ಹೆಚ್ಚು ಆಗುತ್ತೆ. ಅದಕ್ಕೆ ಅವರು ಜೀವನ ಶೈಲಿ ಸ್ವಲ್ಪ ಮಟ್ಟದಲ್ಲಿ ಬದಲಾವಣೆ ಮಾಡಬೇಕು. ನೀವು ಹೇಳ್ದಾಗೆ ಪ್ರತಿ ಸಲ ಊಟ ಮಾಡಿದ ಕೂಡಲೇ ಮಲಗ್ತೀನಿ ಅಂದ್ರೆ ಅದು ಇಟ್ ಆಡ್ಸ್ ಆನ್ ಟು ದ ವೇಟ್. ಈಗ 90 ಇದಾರೆ, ಮತ್ತೆ ನೆಕ್ಸ್ಟ್ ಇಯರ್ 92 ಆಗ್ಬಿಡ್ಬೋದು, 94 ಆಗ್ಬೇಕು. ಹಿಂಗ ಆದಲ್ಲಿ ಅವರು ಬೆಡ್ ರಿಡನ್ ಆಗಿಬಿಡ್ತಾರೆ. ಅದಕ್ಕೆ ಈಗಿಂದಾನೇ ನೀವು ಸ್ವಲ್ಪ ಅವರಿಗೆ ಮೋಟಿವೇಟ್ ಮಾಡಿ, ಆಮೇಲೆ ಒಳ್ಳೇದಾಗಿ ಸಕ್ಕರೆ ಕಂಟ್ರೋಲ್, ಶುಗರ್ ಕಂಟ್ರೋಲ್ ಮಾಡ್ತಾ ಇರಿ. ಸ್ವೀಟ್ಸ್, ಟೋಟಲಿ ಸ್ವೀಟ್ಸ್ ಬಂದ್ ಮಾಡಿಬಿಡಿ. ದಟ್ ವಿಲ್ ಆಲ್ಸೋ ಹೆಲ್ಪ್ ಟು ರೆಡ್ಯೂಸ್ ದ ವೇಟ್. ಆಮೇಲೆ ದಿನನಿತ್ಯ ವ್ಯಾಯಾಮ, ಎಕ್ಸರ್ಸೈಸ್ ಅಂದ್ರೆ ಏನು, ಇವತ್ತೇ 4 ಕಿಲೋಮೀಟರ್ ನಡಿಬೇಕಂತೇನಿಲ್ಲ. ಮನೆಯಲ್ಲಿ ಕೂಡ ಗಾರ್ಡನ್ ಇದ್ದಲ್ಲಿ ಅಥವಾ ಮನೆ ರೋಡ್ ಇದ್ದಲ್ಲಿ ಎಷ್ಟು ನಡೀತಾರ ಅಷ್ಟು ನಡೆಯಲಿ. 10 ಮಿನಿಟ್ಸ್ ಇವತ್ತು ಸ್ಟಾರ್ಟ್ ಮಾಡ್ಲಿ. ಇವತ್ತು ಬರೀ 10 ಮಿನಿಟ್ಸ್ ನಡ್ಕೊತ ಬರ್ಲಿ, ನಾಳೆ 20 ಮಿನಿಟ್ಸ್ ಮಾಡ್ಲಿ, ನಾಳೆ 30 ಮಿನಿಟ್ಸ್ ಮಾಡ್ಲಿ. ಹೀಗೆ ಒಂದು ಜೀವನ ಶೈಲಿಯಲ್ಲಿ ಅವರು ವ್ಯಾಯಾಮ ಅನ್ನೋದು ಸ್ವಲ್ಪ ಆದ್ರೂ ಮಾಡಲೇಬೇಕು. ಇಲ್ಲದ್ರೆ ಅವರು ದಿನಾಲು ವೇಟ್ ಹೆಚ್ಚು ಮಾಡ್ಕೋತ ಅವ್ರು ಮತ್ತಿಷ್ಟು ಬೆಡ್ ರಿಡನ್ ಆಗೋ ಚಾನ್ಸಸ್ ಬಹಳ ಇರುತ್ತೆ. ಆಮೇಲೆ ತಕ್ಷಣ ನೀವು ಒಮ್ಮೆ ವೈದ್ಯರನ್ನು ಕಂಡು ಇವರಲ್ಲಿ ಏನಾದ್ರು ಥೈರಾಯ್ಡ್ ಪ್ರಾಬ್ಲಮ್ ಇದೆಯೋ ಇಲ್ಲೋ ಅನ್ನೋದನ್ನು ಪರೀಕ್ಷಿಸಿಕೊಳ್ಳಿ. ಅದು ಇಲ್ಲ ಅಂದರೆ ಇವರು ಸಕ್ಕರೆ ಕಾಯಿಲೆ ಕಂಟ್ರೋಲ್ ಹಾಗೂ ಜೀವನ ಶೈಲಿ ಬದಲಾವಣೆ. ಮೂರನೇದು ಬಾಯಿ ಕಂಟ್ರೋಲ್. ಎಷ್ಟು ಅವರು ಸ್ವೀಟ್ಸ್ ಆಗ್ಲಿ ಅಥವಾ ಆಯಿಲಿ ಸಬ್ಸ್ಟೆನ್ಸ್ ಕಡಿಮೆ ತಿಂತಾರೆ ಅಷ್ಟು ಅವರಿಗೆ ಮತ್ತಿಷ್ಟು ವೇಟ್ ಗೇನ್ ಆಗ್ಲಾರ್ದಂಗ್ ನೋಡ್ಕೋಬೇಕು. ಈಗ ಇಂಪಾರ್ಟೆಂಟ್ ಸಿಚುವೇಶನ್ ಏನಿದೆ ಅಂದ್ರೆ ಅವರಲ್ಲಿ ನೀವು ಇವತ್ತು 90 kg ಇದ್ದಾರೆ, ಈ 91 ಆಗ್ಲಾರ್ದಂಗ್ ನೋಡ್ಕೊಳ್ಳಿ. ಫಸ್ಟ್ ಥಿಂಗ್. ಸೆಕೆಂಡ್, ಕಂಟ್ರೋಲ್ ಆಫ್ ಆಲ್ ದ ಡಿಸೀಸಸ್. ಥರ್ಡ್, ಜೀವನ ಶೈಲಿ ಚೇಂಜಸ್. ನಾಲ್ಕನೇದು, ಅವರಲ್ಲಿ ಮತ್ತೆ ಯಾವ್ದಾರ ಕಾಯಿಲೆ ಇದ್ದಲ್ಲಿ ಅವ್ರು ಚೆಕ್ ಮಾಡ್ಕೊಂಡು ಆ ಪ್ರಕಾರ ಅವರಿಗೆ ಟ್ರೀಟ್ಮೆಂಟ್ ಕೊಡಬೇಕು. ಬಟ್ ಯು ಹ್ಯಾವ್ ಟು ಮೋಟಿವೇಟ್. ನೀವು ಅವರನ್ನು ಸ್ವಲ್ಪ ಆದ್ರೂ ಪ್ರೋತ್ಸಾಹ ಮಾಡಿ, ಇಲ್ಲ ಅಮ್ಮ ಸ್ವಲ್ಪ ಆದ್ರೂ ನಡಿಲೇಬೇಕು, 10 ನಿಮಿಷ ಆದ್ರೂ ನೀವು ವಾಕಿಂಗ್ ಮಾಡಲೇಬೇಕು ಅನ್ನೋದು ಒಂದು ಅವರಲ್ಲಿ ನೀವು ಪ್ರೋತ್ಸಾಹ ಮಾಡಿದಲ್ಲಿ ಮೇ ಬಿ ಗುಣಮಟ್ಟ ಆಗ್ಬಹುದು. ಓಕೆ ಸರ್, ಆಯ್ತು. ಥ್ಯಾಂಕ್ ಯು ಸರ್. ನಮಸ್ಕಾರ Yes, ಸರ್. sir. ನಮಸ್ಕಾರ. ಇದು ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಕಾಮನ್ ಆಗಿರುತ್ತೆ ಎಲ್ಡರ್ಲಿ ಪೀಪಲ್ ಅಲ್ಲಿ. ಏನು ಮಾಡ್ಬೋದು ಅದಕ್ಕೆ? ಹೌದು, ಇದು ತುಂಬಾ ಒಳ್ಳೆ ಪ್ರಶ್ನೆ. ಯೂರಿನ್ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಯಾಕೆ ಆಗುತ್ತೆ ಅಂದ್ರೆ ನೀರು ಕಡಿಮೆ ಕುಡಿದ್ರೆ ಆಗುತ್ತೆ. ಅಂಡ್ ವುಮೆನ್, ಲೇಡೀಸ್ ಅಲ್ಲಿ ಇದು ಡ್ರೈನೆಸ್ ಆಫ್ ವೆಜಾನ ಆಗ್ಲಿ ಆದ್ರೂ ಕೂಡ ಅದರಿಂದ ಇನ್ಫೆಕ್ಷನ್ಸ್ ಕಾಮನ್. ಸಕ್ಕರೆ ಕಾಯಿಲೆ ಇದ್ದವರಲ್ಲಿ ಯೂರಿನ್ ಟ್ರ್ಯಾಕ್ಟ್ ಇನ್ಫೆಕ್ಷನ್ ತುಂಬಾ ಕಾಮನ್. ಹೀಗೆ ಈ 3 ಕಾಮನ್ ಕಾರಣಗಳು. ಅದಕ್ಕೆ ದಿನ ಪ್ರತಿನಿತ್ಯ ಅವರು ನೀರಿನ ಪ್ರಮಾಣ ಹೆಚ್ಚು ಕುಡಿಬೇಕು. ಮಿನಿಮಮ್ ರಿಕ್ವೈರ್ಮೆಂಟ್ ಆಫ್ ವಾಟರ್ ಪರ್ ಡೇ. ಆಮೇಲೆ ಇಟ್ ಅಗೇನ್ ಡಿಪೆಂಡ್ಸ್ ಅಪಾನ್ ಹೌ ಫಾರ್ ಈಸ್ ದೇರ್ ಟಾಯ್ಲೆಟ್. ಮನೆಯಿಂದ ಅವ್ರ ಬಾತ್ರೂಮ್ ಎಷ್ಟು ದೂರ ಇದೆ, ಅವ್ರ ರೂಮಿಂದ ಬಾತ್ರೂಮ್ ಎಷ್ಟು ದೂರ ಇದೆ ಅದನ್ನು ನೋಡ್ಕೊಂಡು ದಿನಾಲು 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ಮಿನಿಮಮ್ 2 ಲೀಟರ್ಸ್ ನೀರು ಕುಡಿಯಲೇಬೇಕು. ಇಫ್ ಕಿಡ್ನಿ ಡಿಸೀಸ್, ರಿನಲ್ ಫೇಲ್ಯೂರ್ ಇದ್ದಲ್ಲಿ ಅಷ್ಟು ತಗೊಳ್ಬಾರ್ದು. ಹಾರ್ಟ್ ಫೇಲ್ಯೂರ್ ಇದ್ದಲ್ಲಿ ಅಷ್ಟು ತಗೋಬಾರ್ದು. ಅವ್ರು ಕಡಿಮೆ ಕುಡಿಬೇಕು, ನಿಮ್ ವೈದ್ಯರು ಹೇಳ್ತಾರೆ. ಬಟ್ ಯೂರಿನ್ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಪ್ರಿವೆಂಟ್ ಮಾಡಬೇಕಲ್ಲಿ ಅವರು ದಿನ ಪ್ರತಿನಿತ್ಯ 2 ಲೀಟರ್ ನೀರು, ಅಂದ್ರೆ ಬೆಳಿಗ್ಗೆ 8 ಗಂಟೆಯಿಂದ ಒಂದು ಸ್ಮಾಲ್ ಗ್ಲಾಸ್ ನೀರು ಕುಡಿಕೋತಾ ಇರಬೇಕು. ಸೊ ದಟ್ ಫ್ಲಶಸ್ ಅಂಡ್ ಕೀಪ್ಸ್ ದ ಯೂರಿನ್ ಟ್ರ್ಯಾಕ್ಟ್ ಕ್ಲಿಯರ್. ಯೂರಿನ್ ಟ್ರ್ಯಾಕ್ಟ್ ಚಾನ್ಸಸ್ ಆಗೋದು ಕಡಿಮೆ. ಆಮೇಲೆ ಒಂದ್ಸಲ ಯೂರಿನ್ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಯ್ತಂದ್ರೆ ಯಾವಾಗ್ಲೂ ನಾವು ನೀರ್ ಕಡಿಮೆ ಕುಡಿತೀವಿ ಅಥವಾ ನಮ್ಮ ಸಕ್ಕರೆ ಲೆವೆಲ್ ಹೆಚ್ಚಾಗುತ್ತೆ, ಅವಾಗೆ ಮತ್ತೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಬಹಳ ಇರುತ್ತೆ. ಅದಕ್ಕೆ ನೀವು ಪ್ರವಾಸ ಮಾಡ್ಲಿ ಅಥವಾ ನೀವು ಮನೇಲೇ ಇರ್ರಿ, ನೀರಿನ ಕಡೆ ಹೆಚ್ಚಿನ ಪ್ರವಾಹ ಕೊಡಬೇಕು. ನೀರ್ ಒನ್ಲಿ ವಾಟರ್ ಅಲ್ಲ, ನೀವು ಕ್ಯಾನ್ ಹ್ಯಾವ್ ಮಿಲ್ಕ್. ನೀವು ನೀರಿನ ಪದಾರ್ಥ ಹೆಚ್ಚಾಗಿ ಸೇವನೆ ಮಾಡಬೇಕು. ಮಿನಿಮಮ್ 2 ಲೀಟರ್ಸ್ ಪರ್ ಡೇ, ದಟ್ ಟು ಇನ್ ದ ಡೇ ಟೈಮ್. ಹಗಲತ್ತಿನಲ್ಲಿ ಹೆಚ್ಚು ಕುಡಿಬೇಕು. ಎರಡನೇದಂದ್ರೆ ಹೈಜೀನ್, ಜೆನೆಟಲ್ ಹೈಜೀನ್. ದಿನಾಲು ಬಾತು ಎಲ್ಲ ಜೆನೆಟಲ್ ಏರಿಯಾ ಶುಡ್ ಬಿ ಕ್ಲೀನ್. ಅಂಡ್ ಥರ್ಡ್, ಪರ್ಫೆಕ್ಟ್ ಕಂಟ್ರೋಲ್ ಆಫ್ ಡಯಾಬಿಟೀಸ್. ಸಕ್ಕರೆ ಕಾಯಿಲೆ ಹೆಚ್ಚಾದ್ರಲ್ಲಿ ಯೂರಿನ್ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಕಾಮನ್ ಆಗುತ್ತೆ. ಸೊ ಈ 3 ಪದಗಳು ಅವ್ರು ಪಾಲಿಸಿದರೆ ಯೂರಿನ್ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಚಾನ್ಸಸ್ ಕಡಿಮೆ. 4ನೇದಂದ್ರೆ ಅನ್ನೆಸೆಸರಿ ಆಂಟಿಬಯೋಟಿಕ್ಸ್ ಯೂಸ್ ಮಾಡಬಾರ್ದು. ಇವತ್ತೇನೋ ನೀವು ಹೋಗಿರ್ತೀರಿ, ಅವ್ರು ಹೋಗಿರ್ತಾರೆ ಯೂರಿನ್ ಎಕ್ಸಾಮ್ ಮಾಡಿದಾಗ ಒಂದು 10 to 12% ಕಾಣಿಸಿ ಬರುತ್ತೆ ಯೂರಿನ್ ಟ್ರ್ಯಾಕ್ಟ್ ಯೂರಿನ್ ಅಲ್ಲಿ. ಅದು ಇನ್ಫೆಕ್ಷನ್ ಅಲ್ಲ. ಯಾವಾಗ ಅವರಿಗೆ ಅದ್ರ ಬಗ್ಗೆ ಜ್ವರ ಇದೆಯೋ, ಅದ್ರ ಬಗ್ಗೆ ಥಂಡಿ ಬರ್ತಾ ಇದೆಯೋ, ಅಥವಾ ಯೂರಿನ್ ಮಾಡುವಾಗ ನೋವು ಇದೆಯೋ, ಉರುಪಿದೆಯೋ, ಹಾಗಿದ್ದಾಗ ಅದು ಸಿಂಪ್ಟಮ್ಯಾಟಿಕ್ ಇದ್ದಲ್ಲಿ ಮಾತ್ರ ಅವರಿಗೆ ಟ್ರೀಟ್ಮೆಂಟ್ ಕೊಡಬೇಕು. ಸಿಂಪ್ಟಮ್ಯಾಟಿಕ್ ಇದ್ದಲ್ಲಿ ಅನ್ನೆಸೆಸರ್ಲಿ ಆಂಟಿಬಯೋಟಿಕ್ಸ್ ಕೊಡಬಾರದು. ಇವರು ತಮ್ಮ ಜೀವನ ಶೈಲಿಯಿಂದ ಅಥವಾ ನೀರು ಹೆಚ್ಚು ಕುಡಿಯೋದ್ರಿಂದಾನೆ ಎಷ್ಟೋ ಸಲ ಯೂರಿನ್ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಕಂಟ್ರೋಲ್ ಆಗುತ್ತೆ. ಥ್ಯಾಂಕ್ ಯು ಸರ್. ಸರ್, ಈಗ ಸಾಮಾನ್ಯವಾಗಿ ವಯಸ್ಸಾದವರು
ಈ ಕಾಲುಗಳಿಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಕೂರ್ಬೇಕಾದ್ರೆ ಹೇಳ್ಬೇಕಾದ್ರೆ ಕಷ್ಟ ಅಂತ ಹೇಳ್ತಾರೆ, ನಡೆದೋಡೋದಕ್ ಕಷ್ಟ ಅಂತ ಹೇಳ್ತಾರೆ. ಹಾಗಾಗಿ ಈ ವಯಸ್ಸಾದ್ಮೇಲೆ ಬರುವಂತಹ ಸಾಮಾನ್ಯವಾಗಿ ಬರುವಂತ ಅಂದ್ರೆ ನಡಿಗೆಗೆ ಸಂಬಂಧಪಟ್ಟ ಹಾಗೆ, ಓಡಾಡೋದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಪ್ರಾಬ್ಲಮ್ಸ್ ಬರುತ್ತೆ, ಅದನ್ನ ಬರದೇ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೆ ವಯಸ್ಸಾದವ್ರಿಗೆ ನಾವ್ ಏನ್ ಮಾಡ್ಕೊಳ್ಬೇಕಾಗತ್ತೆ? ಇದು ಬಹಳ ಮಹತ್ವದ ಪ್ರಶ್ನೆ. ಯಾಕಂದ್ರೆ ನೀವು ಹೇಳೋದು ಇಂಪಾರ್ಟೆಂಟ್ ಕಾಯಿಲೆ ಅಂದ್ರೆ ಆಸ್ಟಿಯೋಆರ್ಥೈಟಿಸ್ ನೀ ಜಾಯಿಂಟ್, ಎರಡು ಕಾಲದ ಸಂಧಿವಾತ, ನೀ ಜಾಯಿಂಟ್ ಆಸ್ಟಿಯೋಆರ್ಥೈಟಿಸ್ ಅಂತೀವಿ. ಇದು ಆಗೋದ್ರಿಂದ ಏನ್ ಮಾಡ್ತಾರೆ ಅಂದ್ರೆ ಅವ್ರ ಲೈಫ್ ಸ್ಟೈಲೇ ಚೇಂಜ್ ಆಗಿಬಿಡುತ್ತೆ. ಅವರು ನಡೆಯೋದೇ ಇಲ್ಲ, ಆಮೇಲೆ ಹೊರಗಡೆ ತಿರುಗಾಡೋದೇ ಇಲ್ಲ, ಮನೆಯಲ್ಲಿ ಸ್ಟೆಪ್ಸ್ ಇಳೋದು ಆಗೋದಿಲ್ಲ, ಅವರ ಸ್ನೇಹಿತರ ಜೊತೆ ಹೋಗಿ ಭೇಟಿ ಆಗ್ಬೇಕಾದ್ರೆ ಆಗೋದಿಲ್ಲ. ಅನೇಕ ಅವರು ಒಂದು ಜೀವನ ಶೈಲಿ ಒಂದು ಬಹಳ ಇದರಿಂದ ಅವರು ಚೇಂಜ್ ಆಗ್ಬಿಡುತ್ತೆ. ಇದು ಹಿರಿಯ ನಾಗರಿಕರಲ್ಲಿ ಆಸ್ಟಿಯೋಆರ್ಥೈಟಿಸ್ ನೀ ಅಂತ ನಾವು ಪರಿಗಣಿಸ್ತೀವಿ. ಇದು ಇದ್ದಲ್ಲಿ ಅಥವಾ ಇದು ಆಗಬಾರದು ಅಂದಲ್ಲಿ ಅದಕ್ಕೆ ಹೇಳ್ತಾರೆ ಅಮಾಂಗ್ ಆಲ್ ಎಕ್ಸರ್ಸೈಸಸ್ ವಾಕಿಂಗ್ ಇಸ್ ದ ಬೆಸ್ಟ್. ವಾಕಿಂಗ್ ನೀವು ಎಷ್ಟು ವಾಕಿಂಗ್ ಮಾಡ್ಕೋತಾ ಇರ್ತೀರಿ ಅಷ್ಟು ನಮಗೆ ಇವು ಸಂಧಿವಾತ ಬರೋ ಚಾನ್ಸಸ್ ಕಡಿಮೆ. ನಾವು 50 ವರ್ಷ ಆಗ್ಲಿ, ಇವತ್ತು 60 ವರ್ಷ ಆಗ್ಲಿ, 70 ವರ್ಷ ಆಗ್ಲಿ ವಾಕಿಂಗ್ ಮಾಡ್ಕೋತಾ ಇರಬೇಕು. ಇದು ಮಾಡೋದ್ರಿಂದ ಮತ್ತೆ ಅದು ನಮ್ಮಲ್ಲಿ ಆಸ್ಟಿಯೋಆರ್ಥೈಟಿಸ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಎರಡನೇದಂದ್ರೆ ಮತ್ತೆ ನೀರಿನ ಪ್ರಮಾಣ, ನಾವು ಹೆಚ್ಚಿನ ನೀರು ಕುಡ್ಕೋತಾ ಇರಬೇಕು. ಮೂರನೇದು, ಈ ಸಂಧಿವಾತ ಬಂದಲ್ಲಿ ಹೀಗೆ ನಿರ್ಲಕ್ಷ್ಯ ಮಾಡಬಾರದು. ಇದಕ್ಕೆ ಮಸಲ್ ಬಿಲ್ಡಿಂಗ್ ಎಕ್ಸರ್ಸೈಸ್, ಮಸಲ್ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸ್ ಅಂತಾರೆ. ನೀವು ಒಬ್ರು ಯಾರಾದ್ರೂ ಫಿಸಿಯೋಥೆರಪಿಸ್ಟ್ ಅನ್ನು ಕಂಡರೆ ಅವರು ಈ ಕೀಲು ವಾತದಿಂದ ನೋವು ಆಗ್ಲಾರ್ದಂಗೆ ಹಾಗೂ ಅದರ ಶಕ್ತಿಯನ್ನು ಕಳಿಲಾರ್ದಂಗೆ, ಅದರ ಆ ನೀ ಜಾಯಿಂಟ್ ಶಕ್ತಿ ಕಡಿಮೆ ಆಗಬಾರ್ದಂತಂಗೆ ಎಕ್ಸರ್ಸೈಸ್ ಕೂಡ ಹೇಳ್ತಾರೆ. ಅದು ಎಕ್ಸರ್ಸೈಸ್ ನೀವು ಮನೆಯಲ್ಲೇ ಮಾಡ್ಬೋದು, ಮನೆಯಲ್ಲೇ ಕೂತು ಎಕ್ಸರ್ಸೈಸ್ ಮಾಡ್ಬೋದು. ಅಂತ ಎಕ್ಸರ್ಸೈಸ್, ಸಿಂಪಲ್ ಎಕ್ಸರ್ಸೈಸ್ ಇದ್ದೇವೆ. ಬೆಳಿಗ್ಗೆ ಎದ್ದ ನಂತರ ನೀವು ಬೆಡ್ ಮೇಲೆ ಕೂತಲ್ಲೇ ನೀ ಜಾಯಿಂಟ್ಸ್ ಅಲ್ಲಿ ಎಕ್ಸರ್ಸೈಸ್ ಮಾಡ್ಬೋದು, ಮಧ್ಯಾಹ್ನ ಮಾಡ್ಬೋದು, ಸಾಯಂಕಾಲ ಮಾಡ್ಬೋದು. ಅಂತ ಸಿಂಪಲ್ ಎಕ್ಸರ್ಸೈಸ್ ಅವ್ರು ಹೇಳ್ಕೊಡ್ತಾರೆ. ಅವು ಎಕ್ಸರ್ಸೈಸ್ ಇಂದ ನಾವು ಏನು ಪ್ರಯೋಜನ ಅಂದ್ರೆ ನಮ್ಮ ಜಾಯಿಂಟ್ ಸುತ್ತೆಲ್ಲ ಮಸಲ್ಸು ಅದಕ್ಕೆ ತುಂಬಾ ಸ್ಟ್ರೆಂತ್ ಬರುತ್ತೆ, ಅದು ಇಂಪಾರ್ಟೆಂಟು. ಆಮೇಲೆ ಒಮ್ಮೊಮ್ಮೆ ಜಾಯಿಂಟ್ಸ್ ಅಲ್ಲಿ ನೀರ್ ಕಡಿಮೆ ಆಗುತ್ತೆ. ಎಲ್ಲರೂ ಸಾಮಾನ್ಯ ನಮ್ಮೆಲ್ಲ ಜಾಯಿಂಟ್ಸ್ ಅಲ್ಲಿ ನೀರ್ ಇರುತ್ತೆ, ಅದಕ್ಕೆ ನಮ್ದು ಸಫಳ ಮಾಡೋದಿಲ್ಲ. ಅವ್ರು ಹಿರಿಯ ನಾಗರಿಕರಾದಲ್ಲಿ, ಇದು ಆಸ್ಟಿಯೋಆರ್ಥೈಟಿಸ್ ಆದಲ್ಲಿ ಅದು ಜಾಯಿಂಟ್ ಅಲ್ಲಿ ಕೂಡ ನೀರು ಕಡಿಮೆ ಆಗುತ್ತೆ. ಆವಾಗ ಇವನ್ ಮೂವ್ಮೆಂಟ್ ಮಾಡಿದ್ರೆ ಕಟಕ್ ಕಟಕ್ ಆವಾಜ್ ಮಾಡುತ್ತೆ ಕಾಲಲ್ಲಿ ಆಗ್ಲಿ. ಅದಕ್ಕೆ ಅದು ಆಗ್ಬಾರ್ದಂತೆ ಅದಕ್ಕೆ ಮಾತ್ರೆಗಳಿದಾವೆ. ಬೆಸ್ಟ್ ಈಸ್ ವಾಕಿಂಗ್ ಇಸ್ ದ ಬೆಸ್ಟ್ ಎಕ್ಸರ್ಸೈಸ್. ಏನೇ ಇರ್ಲಿ ವಾಕಿಂಗ್ ಯು ಕ್ಯಾನ್ ಡೂ ಎನಿವೇರ್. ನೀವು ಎಲ್ಲ ಗಾರ್ಡನ್ಗೆ ಹೋಗ್ಬೇಕಂತೇನಿಲ್ಲ, ಸಾಯಂಕಾಲ ನಿಮ್ಮ ರೋಡ್ ಫ್ರೀ ಇದೆ, ರೋಡಲ್ಲೇ ಮಾಡಿ. ಬೆಳಿಗ್ಗೆ ಮಾಡ್ಬೇಕಂತ ಎಲ್ಲಿ ಬರೋದಿಲ್ಲ. ದಿನಾಲು 5 days a week, ದಿನಾಲು 1 kilometer, half an kilometer ಮಾಡ್ಕೋತಾ ಇರಿ. ಜೀವನ ಶೈಲಿ ಬದಲಾಯಿಸಿ. ಆಮೇಲೆ ನೀರ್ ಹೆಚ್ಚಿನ ಪ್ರಮಾಣದಲ್ಲಿ ಕುಡಿಯಿರಿ. ಆಸ್ಟಿಯೋಆರ್ಥೈಟಿಸ್ ಇದ್ದಲ್ಲಿ ಒಬ್ರು ಫಿಸಿಯೋಥೆರಪಿಸ್ಟ್ ಅನ್ನು ಕನ್ಸಲ್ಟ್ ಮಾಡಿ ಅಥವಾ ರಿಹ್ಯಾಬಿಲಿಟೇಷನ್ ಕನ್ಸಲ್ಟ್ ಮಾಡಿ ದಿನಾಲು ಅವರು ವ್ಯಾಯಾಮ ಮಾಡ್ಲಿಕ್ಕೆ ಹೇಳ್ತಾರೆ. ಅದು ವ್ಯಾಯಾಮ ಮಾಡ್ಕೋತಾ ಇದ್ದಲ್ಲಿ ತಮಗೆ ಅದು ಆಸ್ಟಿಯೋಆರ್ಥೈಟಿಸ್ ಅನ್ನೋದು ಪ್ರಿವೆಂಟ್ ಮಾಡಬಹುದು. ಅಥವಾ ಆಮೇಲೆ ಅದರ ಆದ ಪರಿಣಾಮ ಕೂಡ ಅದರಿಂದ ನಾವು ಒಂದು ಒಳ್ಳೆ ಜೀವನ ಕೂಡ ನಡೆಸಬಹುದು. ಕೇಳುಗರೆ, ಕೇಳಿದ್ರಲ್ಲ, ಇಲ್ಲಿ ತನಕ ನಮ್ಮ ಜೊತೆ ಡಾಕ್ಟರ್ ಆನಂದ್ ಅವರಿದ್ರು. ಖಂಡಿತ ಅವರು ಸಾಕಷ್ಟು ವಿಷಯಗಳನ್ನ ಕಾರ್ಯಕ್ರಮದ ಮೂಲಕ ತಿಳಿಸ್ಕೊಟ್ರು. ಖಂಡಿತ ಹಿರಿಯರಲ್ಲಿ ವಯಸ್ಸಾದಂತಹ ನಂತರದಲ್ಲಿ ಸಾಕಷ್ಟು ಸಮಸ್ಯೆಗಳು ಕಂಡುಬರುತ್ತೆ, ಅದು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ. ಅಂತಹ ಸಮಯದಲ್ಲಿ ಅವರನ್ನು ನೋಡ್ಕೊಳ್ಳುವಂಥದ್ದು ಮತ್ತು ಅವ್ರನ್ನ ಕೇರ್ ಮಾಡುವಂಥದ್ದು ತುಂಬಾ ಮುಖ್ಯ. ಆ ವಿಷಯಗಳನ್ನ ಖಂಡಿತ ನಮಗೆ ಸಾಕಷ್ಟು ತಿಳಿಸ್ಕೊಟ್ರು ಕಾರ್ಯಕ್ರಮದ ಮೂಲಕ. ಹಾಗಾಗಿ ಮತ್ತೊಮ್ಮೆ ನಾನು ಡಾಕ್ಟರ್ ಆನಂದ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಕೇಳುಗರೆ, ಕಾರ್ಯಕ್ರಮ ಮುಗಿಸೋದಕ್ಕೂ ಮುಂಚೆ ನಮ್ಮ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದಲ್ಲಿ ತಿಳಿಸಬಹುದು. ನಮ್ಮ ಮೇಲ್ ID radioactive90.4 msz@gmail.com. ಈ ಒಂದು ಮೇಲ್ ಐಡಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಬಹುದು. ಕೇಳುಗರೆ, ಹಾಗೆ ಈ ಒಂದು ಕಾರ್ಯಕ್ರಮನ ರೇಡಿಯೋದಲ್ಲಿ ಕೇಳಲು ಮಿಸ್ ಆಗಿದ್ದಲ್ಲಿ ನೀವು ನಮ್ಮ ವೆಬ್ಸೈಟ್ ಆದಂಥ ಹೈ ರೇಡಿಯೋ ವೆಬ್ಸೈಟ್ಗೆ ಹೋಗಿ ಈ ಕಾರ್ಯಕ್ರಮನ ಕೇಳಬಹುದು ಅಂತ ಹೇಳ್ತಾ, ನಿರಂತರವಾಗಿ ಕೇಳಿ 90.4 ಕಂಪನಾಂಕಗಳ CR ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ. ಮುಂದಿನ ಕಾರ್ಯಕ್ರಮದೊಂದಿಗೆ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.
ಕೇಳಿದ್ರಲ್ಲ, ಇಲ್ಲಿ ತನಕ ನಮ್ಮ ಜೊತೆ ಡಾಕ್ಟರ್ ಆನಂದ್ ಅವರಿದ್ರು. ಖಂಡಿತ ಅವರು ಸಾಕಷ್ಟು ವಿಷಯಗಳನ್ನ ಕಾರ್ಯಕ್ರಮದ ಮೂಲಕ ತಿಳಿಸ್ಕೊಟ್ರು. ಖಂಡಿತ ಹಿರಿಯರಲ್ಲಿ ವಯಸ್ಸಾದಂತಹ ನಂತರದಲ್ಲಿ ಸಾಕಷ್ಟು ಸಮಸ್ಯೆಗಳು ಕಂಡುಬರುತ್ತೆ, ಅದು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ. ಅಂತಹ ಸಮಯದಲ್ಲಿ ಅವರನ್ನು ನೋಡ್ಕೊಳ್ಳುವಂಥದ್ದು ಮತ್ತು ಅವ್ರನ್ನ ಕೇರ್ ಮಾಡುವಂಥದ್ದು ತುಂಬಾ ಮುಖ್ಯ. ಆ ವಿಷಯಗಳನ್ನ ಖಂಡಿತ ನಮಗೆ ಸಾಕಷ್ಟು ತಿಳಿಸ್ಕೊಟ್ರು ಕಾರ್ಯಕ್ರಮದ ಮೂಲಕ. ಹಾಗಾಗಿ ಮತ್ತೊಮ್ಮೆ ನಾನು ಡಾಕ್ಟರ್ ಆನಂದ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಕೇಳುಗರೆ, ಕಾರ್ಯಕ್ರಮ ಮುಗಿಸೋದಕ್ಕೂ ಮುಂಚೆ ನಮ್ಮ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದಲ್ಲಿ ತಿಳಿಸಬಹುದು. ನಮ್ಮ ಮೇಲ್ ID radioactive90.4 msz@gmail.com. ಈ ಒಂದು ಮೇಲ್ ಐಡಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಬಹುದು. ಕೇಳುಗರೆ, ಹಾಗೆ ಈ ಒಂದು ಕಾರ್ಯಕ್ರಮನ ರೇಡಿಯೋದಲ್ಲಿ ಕೇಳಲು ಮಿಸ್ ಆಗಿದ್ದಲ್ಲಿ ನೀವು ನಮ್ಮ ವೆಬ್ಸೈಟ್ ಆದಂಥ ಹೈ ರೇಡಿಯೋ ವೆಬ್ಸೈಟ್ಗೆ ಹೋಗಿ ಈ ಕಾರ್ಯಕ್ರಮನ ಕೇಳಬಹುದು ಅಂತ ಹೇಳ್ತಾ, ನಿರಂತರವಾಗಿ ಕೇಳಿ 90.4 ಕಂಪನಾಂಕಗಳ CR ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ. ಮುಂದಿನ ಕಾರ್ಯಕ್ರಮದೊಂದಿಗೆ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.